ನಮಸ್ಕಾರ. ಇದು ಮೆಗಾ ಫೋಕಸ್. ನಾನು ಶಶಿಧರ್ ಭಟ್. ಪ್ರಮುಖ ಸುದ್ದಿಗಳನ್ನು ತೆಗೆದುಕೊಂಡು ತಮ್ಮೆದುರು ಹಾಜರಾಗಿದ್ದೇನೆ ಎಂದಿನಂತೆ. ಸುದ್ದಿಯ ವಿಶ್ಲೇಷಣೆ, ಸುದ್ದಿಯ ಹಿಂದಿನ ಸುದ್ದಿಯನ್ನು ತೆರೆದಿಡುವ ಯತ್ನ. ಇತ್ತೀಚಿನ ದಿನಗಳಲ್ಲಿ ಖರ್ಗೆ ಅವರು ಹೇಳಿಕೆ ನೀಡುವಾಗ ಎಲ್ಲೋ ದಾರಿ ತಪ್ಪುತ್ತಿದ್ದಾರೆ ಅಂತ ಅನಿಸೋದು ಪ್ರಾರಂಭ ಆಗಿದೆ. ಯಾಕೆ ಖರ್ಗೆ ಅವರು ಈ ರೀತಿ ಹೇಳಿಕೆಗಳನ್ನು ನೀಡ್ತಾರೆ? ಒಂದು ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾದವರು ಇಂಥ ಹೇಳಿಕೆಯನ್ನು ನೀಡುವಾಗ ಅದನ್ನ ಸಬ್ಸ್ಟ್ಯಾನ್ಷಿಯೇಟ್ ಮಾಡಿ ಹೇಳುವ ಹಕ್ಕಿದೆ ನಿಮಗೆ. ಖರ್ಗೆಯವರ ಹೇಳುವ ಹಕ್ಕನ್ನು ನಾನು ನಿರಾಕರಿಸಲಾರೆ, ಹೇಳಲಾರೆ. ಆದರೆ ಮೋದಿಜಿ ಅವರು ಭಯೋತ್ಪಾದಕರು ಅಂತ ಹೇಳಬೇಕಾದ್ರೆ ಅವರ ಹೇಳಿಕೆಯನ್ನು ಸಬ್ಸ್ಟ್ಯಾನ್ಷಿಯೇಟ್ ಮಾಡುವಂತಹ ಸಾಕ್ಷಿಗಳು ಅದನ್ನು ಜನರ ಮುಂದೆ ಇಡಬೇಕು. ಇಂತಹ ಕಾರಣಕ್ಕಾಗಿ ನಾನು ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಭಯೋತ್ಪಾದಕ ಅಂತ ಕರೆದಿದ್ದೇನೆ. ಅದ್ರ ಬಗ್ಗೆ ಚರ್ಚೆ ನಡೆಯಬಹುದು. ಆದರೆ ಇವತ್ತಿನ ಸಂದರ್ಭದಲ್ಲಿ ಇಂತಹ ಚರ್ಚೆಗಳು ನಡೆಯದೇ ಪಾಸಿಂಗ್ ರಿಮಾರ್ಕ್ ರೀತಿ ಮಾಡೋದಿದೆಯಲ್ಲ, ಇದು ದೇಶದ ರಾಜಕಾರಣದ ದೃಷ್ಟಿಯಿಂದ ಒಳ್ಳೆಯದಲ್ಲ. ನಾನು ಇದರ ನಂತರ ಎರಡನೇ ಪಾರ್ಟ್ನಲ್ಲಿ ಚುನಾವಣಾ ಆಯೋಗದ ನೋಟಿಸ್ ವಿಚಾರಕ್ಕೆ ಬರ್ತೀನಿ. ಆದರೆ ಮೊದಲನೇದಾಗಿ ಖರ್ಗೆಯವರು ಈ ರೀತಿ ಹೇಳಿಕೆಯನ್ನು ನೀಡಬಾರ್ದಿತ್ತು, ನೀಡಿದರೆ ಅದನ್ನು ಸಮರ್ಥಿಸಿಕೊಳ್ಬೇಕಾಗಿತ್ತು. ಹಾಗಿದ್ರೆ ಯಾಕೆ ಅವರು? ಖರ್ಗೆ ಅವರು ಕರ್ನಾಟಕದ ಹಿರಿಯ ರಾಜಕಾರಣಿ, ಆಡಳಿತದ ಅನುಭವ ಇರುವವರು, ನಿರಾಕರಿಸೋಕ್ಕೆ ಸಾಧ್ಯ ಇಲ್ಲ. ಅದ್ರ ಜೊತೆಗೆ ಅವರು ಕರ್ನಾಟಕದಲ್ಲಿ ಪ್ರತಿಪಕ್ಷದ ನಾಯಕರಾಗಿಯೂ ಕೂಡ ಅತ್ಯುತ್ತಮವಾಗಿ ಕೆಲಸ ಮಾಡಿದವರು. ಎಂದೂ ಕೂಡ ಅವರು ಬಾಯಿ ತಪ್ಪಿ ಮಾತಾಡ್ತಾ ಇರಲಿಲ್ಲ. ಆದರೆ ಅವರಿಗೆ ಆವಾಗ ಸಿಟ್ಟು ಬರುವುದು ನಾನೇ ನೋಡಿದ್ದೇನೆ. ಎಸ್ಪೆಷಲಿ ಕರ್ನಾಟಕದಲ್ಲಿ ರಾಮಕೃಷ್ಣ ಹೆಗಡೆಯವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇವರು ಪ್ರತಿಪಕ್ಷದಲ್ಲಿ ಇದ್ದಿರಲ್ಲ. ಆವಾಗ ಒಂದು ದಟ್ ವಾಸ್ ಶಾಕಿಂಗ್ ಫಾರ್ ಮೀ. ಆ ಸಂದರ್ಭದಲ್ಲಿ ಅವರು ಒಂದು ಹಂತದಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ನಡುವೆ ಭಿನ್ನಾಭಿಪ್ರಾಯ ಬಂದು ಜಗಳ ಆದಂಥ ಸಂದರ್ಭದಲ್ಲಿ ಖರ್ಗೆಯವರು ಇದ್ದಕ್ಕಿದ್ದ ಹಾಗೆ ಸ್ಪೀಕರ್ ಪೋಡಿಯಮ್ಮನ್ನು, ಸ್ಪೀಕರ್ ಕುತ್ಕೊಳ್ಳೋ ಸ್ಥಾನ ಇರುತ್ತೆ ನೋಡಿ, ಪೋಡಿಯಮ್, ಅದನ್ನು ಹತ್ತಿಬಿಟ್ಟು ಅಲ್ಲಿ ಸ್ಪೀಕರ್ ಮುಂದಿದ್ದ ಮೈಕನ್ನು ಮುರಿದು ಬಿಟ್ಟಿದ್ದರು. ನಾನು ಅದಕ್ಕೆ ಸಾಕ್ಷಿ, ನಾನು ನೋಡಿದ್ದೀನಿ 83ರಲ್ಲಿ. ಹೆಗಡೆಯವರ ಸರ್ಕಾರ ಇದ್ದಾಗ ಆಗ ಭಾಳ ಸೀರಿಯಸ್ ಆದ ಚರ್ಚೆಗಳು, ಜಗಳಗಳು ಎಲ್ಲ ನಡೀತಿದ್ವು. ಇಂತಹ ಕೆಲವು ಖರ್ಗೆಯವರಿಗೆ ಸಿಟ್ಟು ಬಂದ ಉದಾಹರಣೆ ಇದೆ. ಅವರು ಮಾತನಾಡಿ, ಆದರೆ ಅವರು ಇವತ್ತು ಈಗ ಆಡಿರುವ ಮಾತು ಇದೆಲ್ಲದಕ್ಕಿಂತ ಭಿನ್ನವಾದದ್ದು. ಅವರಿಗೆ ಯಾಕೆ ಹೀಗಾಯಿತು ನನಗನ್ನಿಸುವ ಹಾಗೆ, ನಾನು ಅವರನ್ನು ನೋಡಿದ ಹಾಗೆ, ಅವರು 2006ರಲ್ಲಿ ಅನಿವಾರ್ಯವಾಗಿ ಕರ್ನಾಟಕದ ರಾಜಕಾರಣವನ್ನು ಅವರು ಬಿಡಬೇಕಾಯಿತು. ಸಿದ್ದರಾಮಯ್ಯ ಎಂಟ್ರಿ ತೆಗೆದುಕೊಂಡಿದ್ದರು. ಅವರಿಗೆ ಪ್ರತಿಪಕ್ಷದ ನಾಯಕರ ಸ್ಥಾನವನ್ನು ಕೊಡೋ ತೀರ್ಮಾನ ಕಾಂಗ್ರೆಸ್ ತೆಗೆದುಕೊಂಡಿದ್ದು. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ಶಿಫ್ಟ್ ಆದ. ಈ ದೆಹಲಿಗೆ ಶಿಫ್ಟ್ ಆದಂಥ ಖರ್ಗೆ ಅವರಲ್ಲೊಂದು ಅಸಮಾಧಾನ ಇತ್ತು ಅಂತ, ತಾವು ಮುಖ್ಯಮಂತ್ರಿ ಆಗುವಂಥ ಅವಕಾಶ ತಪ್ಪು ಅಂತ. ಈಗಲೂ ಕೂಡ ಅವರಲ್ಲಿ ಅಂಥ ಒಂದು ಅಸಮಾಧಾನ ಇದ್ದಂತೆ ನನಗೆ ಕಾಣುತ್ತೆ. ನಾನು ಮುಖ್ಯಮಂತ್ರಿ ಆಗಬೇಕಾಗಿತ್ತು, ಆದರೆ ಆಗಿಲ್ಲ. ಆ ನೋವು ಅವರ ಒಳಗಡೆ ಇರಬೇಕು. ಆದ್ದರಿಂದ ಅವರ ವಯಸ್ಸಾದಾಗೆ ಫ್ರಸ್ಟ್ರೇಟ್ ಆಗ್ತಾ ಇದ್ದಂಗೆ ಕಾಣುತ್ತೆ. ಹಾಗೆ ನೋಡಿದರೆ ಅವರು ರಾಜ್ಯಸಭೆಯ ಪ್ರತಿಪಕ್ಷದ ನಾಯಕರಾಗಿ ಕೂಡ ಬಹಳ ಸಂದರ್ಭ ಅತ್ಯುತ್ತಮವಾಗಿ ಕೆಲಸ ಮಾಡಿದ್ದಾರೆ, ಅತ್ಯುತ್ತಮವಾಗಿ ಮಾತನಾಡಿದ್ದಾರೆ. ಸರ್ಕಾರವನ್ನು ಪ್ರಶ್ನಿಸುವ, ಎದುರಿಸುವ ಎಲ್ಲ ಶಕ್ತಿ ತಾಕತ್ತು ಖರ್ಗೆಯವರಿಗೆ. ಆದರೆ ಇತ್ತೀಚೆಗೆ ಅವರು ಹೆಚ್ಚು ಹೆಚ್ಚು ವಿವಾದವನ್ನು ಸೃಷ್ಟಿಸ್ತಿದ್ದಾರೆ, ವಿವಾದದ ಕೇಂದ್ರ ಬಿಂದು ಆಗ್ತಿದ್ದಾರೆ. ಹಾಗೆಯೇ ಖರ್ಗೆಯವರು ಹೀಗೆ ಮಾತನಾಡಬಾರದಿತ್ತು ಅಂತ ಹೇಳಿದ್ದಾರೆ. ಅವರ ಈ ಭಯೋತ್ಪಾದಕ ಹೇಳಿಕೆ ಇದೆಯಲ್ಲ, ಅದು ಅವರಿಂದ ಬಂದಿದ್ದರೆ ಅದಕ್ಕೆ ಬೇಕಾದ ಸಬ್ಸ್ಟ್ಯಾನ್ಷಿಯೇಟ್ ಅವರು ಮಾಡಬೇಕಾಗಿತ್ತು, ಮಾಡಿದ್ರು. ಫೈನ್, ಐ ಆಮ್ ಕಮಿಂಗ್ ಟು ದ ಸೆಕೆಂಡ್ ಪಾರ್ಟ್ ಆಫ್ ದಿಸ್. ಅದೇನು ಅಂದರೆ, ಚುನಾವಣಾ ಆಯೋಗ ನೋಟಿಸ್ ನೀಡಿದ್ದು. ಭಾರತದ ಚುನಾವಣಾ ಆಯೋಗ ಸಂಪೂರ್ಣವಾಗಿ ಪಾರ್ಟಿಸಾನ್ ಆಗಿದೆ, ಯಾವ ಅನುಮಾನನೂ ಬೇಕಾಗಿಲ್ಲ. ಹಾಗೆ ನೋಡಿದರೆ ಪ್ರಧಾನಿ ನರೇಂದ್ರ ಮೋದಿಯವರು ದೇಶವನ್ನು ಉದ್ದೇಶಿಸಿ 8 ಗಂಟೆಗೆ ಮಾತಾಡಿದ್ರಲ್ಲ ಇತ್ತೀಚೆಗೆ, ಅಲ್ಲಿ ಅವರು ಪ್ರಸ್ತಾಪಿಸಿದ ಕೆಲವು ವಿಚಾರಗಳ ಬಗ್ಗೆ ಚುನಾವಣಾ ಆಯೋಗ ನೋಟಿಸ್ ಕೊಡಬೇಕಾಗಿತ್ತು. ಆದರೆ ಇವತ್ತು ಬಹುತೇಕ ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳಿದೆಯಲ್ಲ, ಅವು ಸರ್ಕಾರದ ಅಡಿಯಾಲಾಗಿ ಕೆಲಸ ಮಾಡ್ತಾರೆ. ಅವರಿಗೆ ಇಂಡಿಪೆಂಡೆನ್ಸ್ ಅನ್ನೋದು ಹೊರಟೋಗ್ಬಿಟ್ಟಿದೆ. ಎಲ್ಲ ಕೂಡ ಭಟ್ಟಂಗಿಗಳ ಬಹುದೊಡ್ಡ ಸಮೂಹವಾಗಿ ಈ ದೇಶ ಪರಿವರ್ತನೆ ಆಗಿದೆ. ಅದು ಚುನಾವಣಾ ಆಯೋಗ ಇರಬಹುದು. ಹಾಗೆ ಚುನಾವಣಾ ಆಯೋಗ ನಿಮ್ಗೆ ಗೊತ್ತಿರ್ಬೋದು, ಅವರೊಂದು ಇದರಲ್ಲಿ BJPಯ ಎಂಬ್ಯುಲಮ್ ಇದ್ದಿದ್ದು ಹೊರಗಡೆ ಬಂತು. ಅಂದರೆ ಒಂದು ರೀತಿಯ BJPಯ ವಿಭಾಗ, ಯಾವುದೋ ಒಂದು ವಿಭಾಗವಾಗುವ
ಡಿವಿಷನ್ ಈ ಪೊಲಿಟಿಕಲ್ ಪಾರ್ಟಿಲಿ ಇರುತ್ತೆ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ಕಾಂಗ್ರೆಸ್ ಇರಲಿ, ಬಿ ಜೆ ಪಿ ಇರಲಿ, ಅದರಲ್ಲಿ ಮೇನ್ ಅಧ್ಯಕ್ಷರಿರ್ತಾರೆ, ಅದ್ರ ಜೊತೆಗೆ ಬೇರೆ ಬೇರೆ ಕಾರ್ಮಿಕ ವಿಭಾಗ, ಇನ್ನೊಂದು ವಿಭಾಗ, ಮತ್ತೊಂದು ವಿಭಾಗ, ಮಹಿಳಾ ವಿಭಾಗ ಇರುತ್ತೆ ನೋಡಿ. ಹಾಗೆ ಚುನಾವಣಾ ಆಯೋಗ ಕೂಡ ಒಂದು ರೀತಿಯಲ್ಲಿ ಬಿ ಜೆ ಪಿಯ ಒಂದು ವಿಭಾಗವಾಗಿ ಪರಿವರ್ತನೆ ಆದಂತೆ ಕಾಣುತ್ತೆ. ಇದು ಜನತಂತ್ರವನ್ನು ಉಳಿಸುವ ಲಕ್ಷಣ ಅಲ್ಲ. ಅದರ ಜೊತೆಗೆ ಈಗಿನ ಮುಖ್ಯ ಚುನಾವಣಾ ಆಯುಕ್ತರು ಏನಿದ್ದಾರೆ, ಜ್ಞಾನೇಶ್ ಕುಮಾರ್, ಅವರ ಬಗ್ಗೆ ಇವನ್ನು ಪಾರ್ಲಿಮೆಂಟ್ನಲ್ಲಿ ಪ್ರಸ್ತಾಪವಾಗಿ ಅವ್ರ ವಿರುದ್ಧ ನೋಟಿಸ್ ಕೂಡ ಕೊಡಲಾಗಿತ್ತು. ಆದರೆ ಅದಕ್ಕೆ ಎಂಟರ್ಟೈನ್ ಮಾಡಿಲ್ಲ ಸ್ಪೀಕರ್ ಅವರು. ಅದು ಸರಿನಾ ತಪ್ಪ ಅನ್ನೋದು ನಾವು ಚರ್ಚೆ ಮಾಡೋಕ್ಕಾಗಲ್ಲ. ಆದರೆ ಅವ್ರ ಮೇಲಿರುವ ಬಹಳ ಗಂಭೀರವಾದ ಆರೋಪ ಅಂದರೆ ಪಾರ್ಟಿಗೆ. ಈಗ ನೀವು ಯಾವಾಗ ಪ್ರತಿಪಕ್ಷದ ನಾಯಕರಿಗೆ ನಾನನ್ನು ಡಿಫೆಂಡ್ ಮಾಡಲ್ಲ, ಅವರು ಭಯೋತ್ಪಾದಕ ಅಂದಿದ್ದ ಬಗ್ಗೆ ಐ ಹ್ಯಾವ್ ಮೈ ಓನ್ ಅಬ್ಜೆಕ್ಷನ್, ಆ ಶಬ್ದವನ್ನು ಬಳಸಿದ ಮೇಲೆ ಅವರು ಅದನ್ನು ಸಬ್ಸ್ಟ್ಯಾನ್ಷಿಯೇಟ್ ಮಾಡಬೇಕಾಗಿತ್ತು. ಆದರೆ ಇದೇ ರೀತಿ ಮಾತನ್ನಾಡುವಂತಹ ಬಿ ಜೆ ಪಿಯ ನಾಯಕರಿಗೆ ಯಾಕೆ ನೋಟಿಸ್ ಕೊಡಲ್ಲ? ಇಲೆಕ್ಷನ್ ಸಂದರ್ಭದಲ್ಲಿ ಧರ್ಮವನ್ನು ಬಳಸ್ಕೊಳ್ಳುವಂಥವ್ರು, ಅದಕ್ಕೆ ಯಾಕೆ ನೋಟಿಸ್ ಕೊಡಲ್ಲ? ಜೈ ಶ್ರೀರಾಮ್ ಅನ್ನುವರು ಈಗ ಹೋಗಿ ಜೈ ಕಾಳಿ ಮಾತಾ ಅಂತ ಅಲ್ಲಿ ಮಾತಿಗೆ ಅಲ್ಲಿ ಘೋಷಣೆಗಳನ್ನು ಕೂಗುದಿರಲ್ಲ. ಇದು ಧರ್ಮದ ಬಳಕೆ ಅಲ್ವಾ? ಅದರ ಜೊತೆಗೆ ಫಾರ್ ಎಕ್ಸಾಂಪಲ್ ಆಸಾಮಿನ ಮುಖ್ಯಮಂತ್ರಿ ಸರ್ಮಾ ಅದು ಅವರು ಮಿಯಾ ಅಂಥೇಳಿ ಇಡೀ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿದ್ರಲ್ಲ, ನೋಟಿಸ್ ಕೊಟ್ಟರೆ ನೀವು ಚುನಾವಣಾ ಆಯೋಗದವರು? ಕೊಟ್ಟಿಲ್ಲ. ಅಂದರೆ ಆಡಳಿತ ಪಕ್ಷದವರು ಏನು ಮಾಡಿದರೂ ಕೂಡ ಮಾಫ್, ಅವರು ಏನು ಬೈದರು, ಹೇಗೆ ಬೈದರು ಚುನಾವಣಾ ಆಯೋಗ ನೋಟಿಸ್ ಕೊಡಲ್ಲ. ಆದರೆ ಪ್ರತಿಪಕ್ಷದವರಿಗೆ ಸತತವಾಗಿ ನೋಟಿಸ್ ನೀಡುವಂಥದ್ದು. ಇದರಿಂದ ರಾಜಕೀಯ ಪಕ್ಷಗಳು ಕಲಿಯಬೇಕಾದದ್ದು. ಒಂದು, ಖರ್ಗೆ ಅಂತ ಹಿರಿಯ ನಾಯಕರು ಈ ರೀತಿ ಹೇಳಿಕೆಯನ್ನು ನೀಡಿಕೊಡೋದು, ಅವರು ಹೇಳಿಕೆ ನೀಡಿದರೆ ಸಾಕ್ಷ್ಯಗಳನ್ನು ಒದಗಿಸಬೇಕು. ಇನ್ನು ಚುನಾವಣಾ ಆಯೋಗ ಪಾರ್ಟಿಸಾನ್ ಆಗಿರುವುದು ಇದೆಯಲ್ಲ, ಅದರಿಂದ ಹೊರಗಡೆ ಬರಬೇಕು. ಯಾಕೆಂದರೆ ಎಲ್ಲ ರಾಜಕೀಯ ಪಕ್ಷಗಳು, ಎಲ್ಲ ರಾಜಕೀಯ ನಾಯಕರು ಚುನಾವಣಾ ಆಯೋಗಕ್ಕೆ ಒಂದೇ ಆಗಬೇಕು. ಯಾಕಂದರೆ ಸಾಂವಿಧಾನಿಕವಾದ ಅವ್ರ ಕರ್ತವ್ಯಗಳು ಇದೆ, ಅವರಿಗೆ ಹಕ್ಕುಗಳಿದೆ. ಆ ಕೆಲಸವನ್ನು ಮಾಡಬೇಕು. ಇನ್ನು ಬಿ ಜೆ ಪಿ ಯಾರ್ಯಾರು ಇಂತಹ ಧರ್ಮವನ್ನು ವಿಭಜಿಸುವ, ಬೆಂಕಿ ಹಚ್ಚುವ, ಮತಕ್ಕಾಗಿ ಏನೋ ನಾವು ಮಾಡ್ತಾರಲ್ಲ, ಅಂಥವರಿಗೆ ನೋಟಿಸ್ ಕೊಡಬೇಕು. ದುರ್ದೈವ ಅದಾಗ್ತಾಯಿಲ್ಲ. ಆದ್ದರಿಂದ ಅಲ್ಟಿಮೇಟ್ಲಿ ಸಫರ್ ಆಗ್ತಿದೆ ಗೊತ್ತಾ? ಡೆಮೋಕ್ರಸಿ, ಭಾರತದ ಜನತಂತ್ರ ಬಹಳ ಗಂಭೀರವಾಗಿ ಸಫರ್ ಆಗ್ತದೆ. ನಾವು ಜನತಂತ್ರದ ಮೂಲಭೂತ ಗುಣಧರ್ಮಗಳನ್ನು ಮರಿತಾ ಇದ್ದೀವಿ ಅಂತ ನನಗೆ ಅನಿಸುತ್ತೆ. ಅಂಥ ಸಿಚುವೇಶನ್ ಇದೆ. ಆದ್ದರಿಂದ ಖರ್ಗೆಯವರು ಆಲೋಚನೆ ಮಾಡಲಿ, ಸರ್ಕಾರ ಆಲೋಚನೆ ಮಾಡಲಿ, ಮೋದಿ ಆಲೋಚನೆ ಮಾಡಲಿ, ಎಲ್ಲ ಸೇರಿ ಚುನಾವಣಾ ಆಯೋಗ ಸ್ವಾಯತ್ತ ಸಂಸ್ಥೆಯಾಗಿ ಕೆಲಸ ಮಾಡುವಂಥ ವಾತಾವರಣ ಸೃಷ್ಟಿಸಬೇಕಾಗಿದೆ. ಅದಿಲ್ಲ ಅಂದರೆ ಈ ದೇಶದ ಜನ ಪ್ರತಿಭಟಿಸಬೇಕು. ಚುನಾವಣಾ ಆಯೋಗವೇ ಬಿಸಿ ಪಾರ್ಟಿಸಾನ್ ಆದರೆ ಜನತಂತ್ರ ಎಲ್ಲಿ ಉಳಿಯುತ್ತೆ? ಜನರ ಆಶಯ ಎಲ್ಲಿ ಉಳಿಯುತ್ತೆ? ಚುನಾವಣಾ ಆಯೋಗಕ್ಕೆ ಯಾರು ಬೇಕೋ ಅವರು ಅಧಿಕಾರವನ್ನು ಅನುಭವಿಸ್ತಾರೆ, ಜನರ ಆಯ್ಕೆಯಂತೆ ಅಲ್ಲ. ಈ ಬಗ್ಗೆ ಏನಾಗುತ್ತೋ ನೋಡೋಣ.